ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರ, ಈ ವಕ್ಫ್ ಬೋರ್ಡ್ ಕಿರಿಕಿರಿ ಏನಿದೆ ಅದು ಸದ್ಯಕ್ಕೆ ಮುಗಿಯೋ ಹಾಗಂತೂ ಕಾಣಿಸ್ತಾ ಇಲ್ಲಪ್ಪ. ಒಂದಲ್ಲ ಒಂದು ಕಿರಿಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದಷ್ಟು ಮುಸಲ್ಮಾನರಿಗೆ ತಿಂದಿದ್ದು ಮೈಗೆ ಅಂಟೋದೇ ಇಲ್ವೋ ಏನೋ, ಹೌದಲ್ವೋ? ಯಾಕಂದ್ರೆ ಪ್ರತಿ ಸಲ ಏನಾದ್ರೂ ಒಂದು ವಿವಾದವನ್ನ ಎಬ್ಬಿಸಿ ಇಲ್ಲಿ ಅರಾಜಕತೆಯನ್ನು ಹುಟ್ಟಿಸುವಂತಹ ಕೆಲಸವನ್ನ ಆಗಾಗ ಮಾಡ್ತಾನೆ ಇರ್ತಾರೆ. ನಾನೇನು ಸುಮ್ಮನೆ ಹೇಳ್ತಿಲ್ಲ, ಒಪ್ತೀರಾ ಇದನ್ನ ನೀವು? ಓಕೆ, ಈಗ ನಮ್ಮ ದೇಶದಲ್ಲಿ ಸೈನ್ಯ, ಅದೇ ರೀತಿ ರೈಲ್ವೆ ಇಲಾಖೆ ಇವರನ್ನ ಬಿಟ್ರೆ ಮೂರನೇ ಅತ್ಯಂತ ದೊಡ್ಡ ಲ್ಯಾಂಡ್ ಓನರ್ ಇದ್ದಾರೆ ಅಂತ ಹೇಳಿದ್ರೆ ಅದು ಅಫ್ಕೋರ್ಸ್ ವಕ್ಫ್ ಬೋರ್ಡ್. ಈ ವಕ್ಫ್ ಬೋರ್ಡ್ ಭೂದಾಹ ಅನ್ನುವಂಥದ್ದು ಇದೆಯಲ್ಲ, ಅದೊಂಥರ ಈ ಮುಗಿಯದ ಮೆಗಾ ಧಾರಾವಾಹಿ ಹಾಗೆ. ನಮ್ಮ ದೇಶದಲ್ಲಿ ಆ ದೊಡ್ಡೋರು ಇದ್ದಾರಲ್ಲ, ಅವರು ಅದು ಎಂತಹ ಅದ್ಭುತ ಕಾನೂನನ್ನು ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ವಕ್ಫ್ ಬೋರ್ಡ್ ಯಾವುದಾದ್ರೂ ಒಂದು ಜಾಗವನ್ನ ತೋರಿಸಿ ಇದು ನಮ್ಮ ಜಾಗ ಆಯ್ತಾ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಮುಗೀತು ನೋಡಿ. ಆಮೇಲೆ ಪಾಪ ಆ ಜಾಗದ ನಿಜವಾದ ಓನರ್ ಯಾರಿದ್ದಾರೆ ಆ ವ್ಯಕ್ತಿ ತಹಶೀಲ್ದಾರ್ ಕಚೇರಿಗೆ ಓಡಿ ಹೋಗಿ, ಅಯ್ಯೋ ಅದು ಭೂಮಿ ವಕ್ಫ್ ಬೋರ್ಡ್ ಇದಲ್ಲ ಸ್ವಾಮಿ, ಅದು ನನ್ನದೇ ಭೂಮಿ, ನೋಡಿ ದಾಖಲೆ ಎಲ್ಲ ಇಲ್ಲಿದೆ ನೋಡಿ ಅಂತ ಪಾಪ ಅತ್ತು ಕರೆದು ಆ ದಾಖಲೆಯನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಹಾಗೆ ಪ್ರೊಡ್ಯೂಸ್ ಮಾಡಿದಂತಹ ದಾಖಲೆ ಸರಿ ಇದ್ರೆ ಓಕೆ, ಇಲ್ಲ ಅಂದ್ರೆ ಆ ಭೂಮಿ ಪಾಪ ವಕ್ಫ್ ಬೋರ್ಡ್ ಹೆಸರಿಗೆ ಖಾತಾ ಬದಲಾವಣೆ ಆಗತ್ತೆ. ನೋಡಿ ಎಂತಹ ದುರ್ಗತಿ ನೋಡಿ. ಈಗ ಇಂತಹ ಒಂದು ಬ್ಯೂಟಿಫುಲ್ ಕಾನೂನನ್ನು ಮಾಡಿರುವಂತಹ ಆ ಪುಣ್ಯಾತ್ಮರಿಗೆ ಏನು ಹೇಳಬೇಕು, ನೀವೇ ನನಗೊಂದು ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರ, ಕಳೆದ 2-3 ತಿಂಗಳ ಹಿಂದೆ ಕರ್ನಾಟಕ, ಬಿಹಾರ, ರಾಜಸ್ಥಾನ ಹೀಗೆ ಒಂದಷ್ಟು ಹಳ್ಳಿಗಳಲ್ಲಿ ರೈತರ ಜಮೀನುಗಳಿಗೆ ಬೇಲಿಯನ್ನು ಸುತ್ತೋದಕ್ಕೆ ಹೋಗಿ ವಿವಾದವನ್ನ ತನ್ನ ಮೈ ಮೇಲೆ ಹೇಳ್ಕೊಂಡು ಸ್ಟಿಲ್ ಆ ಹಳೆ ವಿವಾದ ಹಸಿ ಬಿಸಿ ಇರುವಾಗಲೇ ಕುಂಭಮೇಳ ನಡೀತಾ ಇರುವಂತಹ ಜಾಗ ಕೂಡ ವಕ್ಫ್ ಬೋರ್ಡ್ ಇದ್ದು ಹೀಗಂತ ಈಗ ಮೌಲ್ವಿ ಒಬ್ರು ಹೇಳಿರುವಂತಹ ವಿಡಿಯೋ ಒಂದು ವಿವಾದದ ಕಿಡಿಯನ್ನಂತೂ ಹತ್ತಿಸ್ಬಿಟ್ಟಿದೆ. ಈ ಸುದ್ದಿಯನ್ನು ಕೇಳಿ ನಾಗಾ ಸಾಧುಗಳು ತಮ್ಮ ಜಡೆಯನ್ನ ಒಂದು ಸುತ್ತು ಮಡಚಿ ಡಮರುಗವನ್ನ ಢಮ್ ಢಮನಿಸಿ ಒಂದ್ ರೌಂಡ್ ಗರಂ ಕೂಡ ಆಗಿದ್ದಾರೆ. ಹಾಗಾದ್ರೆ ಈ ಮುಸಲ್ಮಾನರು ಕುಂಭಮೇಳಕ್ಕೆ ಉದಾರ ಮನಸ್ಸಿನಿಂದ ಭೂಮಿಯನ್ನ ದಾನ ಕೊಟ್ರು ಅಂತ ಹೇಳ್ತಾ ಇರುವಂತಹ ಆ ಆಸಾಮಿ ಯಾರಪ್ಪ? ಅಲ್ಲ, ಮುಸಲ್ಮಾನಳಾಗಿ ನನಗೊಂದು ಡೌಟ್ ಇದೆ. ಏನಂತ ಹೇಳಿದ್ರೆ, ಈ ಇಸ್ಲಾಂ ಹುಟ್ಟೋದಕ್ಕೂ ಮುಂಚೆನೆ ನಡೀತಾ ಇದ್ದಂತಹ ಕುಂಭಮೇಳಕ್ಕೆ ನಿಜವಾಗ್ಲೂ ಇವರು ಜಾಗವನ್ನು ಕೊಟ್ಟಿದ್ದಾದ್ರೂ ಹೌದಾ ಅಂತ. ಸೊ ಈ ವಿಚಾರವಾಗಿ ನಾಗಾ ಸಾಧುಗಳು ಕಿಡಿಕಿಡಿ ಆಗಿರುವಂಥದ್ದು ಯಾಕೆ ಹಾಗಾದ್ರೆ? ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಇದರ ಬಗ್ಗೆ ಕೊಟ್ಟಿರುವಂತಹ ಖಡಕ್ ವಾರ್ನಿಂಗ್ ಏನು? ಇವೆಲ್ಲವನ್ನ ಒಂದ್ಸುತ್ತ ನೋಡ್ಕೊಂಡು ಬಂದ್ಬಿಡೋಣ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಈಗ ಕ್ಷಣಗಣನೆ ಶುರು ಆಗಿದೆ. ಈ ಹೊತ್ತಲ್ಲಿ ಕುಂಭಮೇಳಕ್ಕೆ ಮುಸಲ್ಮಾನರಿಗೆ ಅವಕಾಶವನ್ನು ಕೊಡಬಾರ್ದು ಅಂತ ಅಖಾಡ ಪರಿಷತ್, ಅದೇ ರೀತಿ ಅನೇಕ ಸಾಧು ಸಂತರ ಮಂಡಳಿ ಈಗಾಗಲೇ ಘೋಷಣೆ ಕೂಡ ಮಾಡಿದಾಗಿದೆ. ಆದ್ರೆ ಹಿಂದೂಗಳು ಅಂತ ಹೇಳಿದ್ರೆ ಕಾಫಿರರು, ಅವರು ಮೂರ್ತಿ ಪೂಜೆಯನ್ನ ಮಾಡೋರು ಅಂತ ಹೇಳಿ ಓಡಾಡ್ಕೊಂಡಿರುವಂತ ಒಂದಷ್ಟು ಅದೇ ಮುಸಲ್ಮಾನರಿಗೆ ಹಿಂದೂಗಳ ಜಾತ್ರೆ ಅಂಡ್ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡಿ ಅದರಲ್ಲಿ ಬಂದಿರುವಂತಹ ದುಡ್ಡು ಮಾತ್ರ ಬೇಕಾಗತ್ತೆ. ಹಾಗಾಗಿ ಈಗ ಈ ರೂಲ್ಸ್ ಏನಿದೆ ಅದು ಇವರ ಅಂಗಡಿಗೆ ಬೆಂಕಿ ಹಚ್ಚಿದ ಹಾಗಾಗಿದೆ. ಅದೇ ಹೊತ್ತಲ್ಲಿ ಈ ವಕ್ಫ್ ಬೋರ್ಡ್ ಬೇರೆ, ಕುಂಭಮೇಳ ನಡೀತಾ ಇರುವಂತಹ ಪ್ರಯಾಗ್ರಾಜ್ನ 44 ಎಕರೆ ಭೂಮಿ ಏನಿದೆ ಅದು ನನ್ನದು ಅಂತ ಹೇಳಿ ಇನ್ನೊಂದು ವಿವಾದದ ಸುಂಟರಗಾಳಿಯನ್ನು ಎಬ್ಬಿಸ್ಬಿಟ್ಟಿದೆ. ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಹಿಂದೂ ದೇವಸ್ಥಾನ ಆಗಿರಬಹುದು, ರೈತರ ಜಮೀನಾಗಿರಬಹುದು, ಸರ್ಕಾರಿ ಶಾಲೆಗಳಾಗಿರಬಹುದು, ಹೀಗೆ ಬಹಳಷ್ಟು ಸ್ಥಳಗಳನ್ನ ನೋಟಿಸ್ ಕೊಟ್ಟು ಇದು ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿ ಈಗಾಗಲೇ ದೇಶದ ತುಂಬಾ ದೊಡ್ಡ ವಿವಾದವನ್ನು ಎಬ್ಬಿಸಿದ್ದಾಗಿದೆ. ಹಾಗೆ ಲಕ್ಷ ಎಕರೆ ಸ್ಥಳವನ್ನ ಈಗಾಗಲೇ ವಕ್ಫ್ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದು ಆಗಿದೆ ಬಿಡಿ. ಸೊ ಈಗ ನ್ಯೂ ಎಂಟ್ರಿ ಅನ್ನೋ ಹಾಗೆ ಹಿಂದೂ ಧರ್ಮದ ಪವಿತ್ರ
ಆಚರಣೆ ಆಗಿರುವಂತಹ ಮಹಾಕುಂಭ ಮೇಳದ ಮೇಲೂ ಕೂಡ ಈ ವಕ್ಫ್ ಸಮಿತಿ ಕಣ್ಣು ಬಿದ್ದಾಗಿದೆ. ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ಬರೇಲ್ವಿ ಈ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಬಗ್ಗೆ ವಿಡಿಯೋ ಕೂಡ ಈಗ ಎಕ್ಸ್ ಖಾತೆಯಲ್ಲಿ ಓಡಾಡ್ತಾನೆ ಇದೆ ಬಿಡಿ. ಸಾವಿರಾರು ವರ್ಷಗಳಿಂದ ನಡೀತಾ ಇರುವಂತಹ ಮಹಾಕುಂಭ ಮೇಳದ ಸ್ಥಳ ವಕ್ಫ್ ಆಸ್ತಿಗೆ ಸೇರಿದೆ. ಪ್ರಯಾಗ್ರಾಜ್ನಲ್ಲಿರುವಂತಹ ಮುಸಲ್ಮಾನರು ಅತ್ಯಂತ ಸಹಿಷ್ಣುಗಳು. ಹಾಗಾಗಿ ಮಹಾಕುಂಭ ಮೇಳ ವಕ್ಫ್ ಆಸ್ತಿಯಲ್ಲಿ ನಡೀತಾ ಇದೆ. ಪ್ರಯಾಗ್ರಾಜ್ನ ಮುಸಲ್ಮಾನರು ಇದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ಮುಸಲ್ಮಾನರ ಅತಿ ಹೃದಯ ವೈಶಾಲ್ಯತೆಗೆ ಹಿಡಿದಂತಹ ಕನ್ನಡಿ. ಇದಕ್ಕೆ ಪ್ರತಿಯಾಗಿ ಹಿಂದೂಗಳು ಮಹಾಕುಂಭ ಮೇಳದಲ್ಲಿ ಮುಸಲ್ಮಾನರಿಗೆ ಅವಕಾಶವನ್ನ ನೀಡಬೇಕು. ಇನ್ನು ಮಹಾಕುಂಭ ಮೇಳ ನಡೆಯುವಂತಹ ಸರಿಸುಮಾರು 45 ಎಕರೆ ಪ್ರದೇಶ ಏನಿದೆ ಅದು ವಕ್ಫ್ ಆಸ್ತಿ ಹೀಗಂತ ಈ ಆಸಾಮಿ ಹೇಳಿದ್ದಾಗಿದೆ. और उसके सबूत दिए हैं, उसकी मिसालें भी बहुत सारी मिलेंगी। और कुंभ के मेले में जिस तरीके से अखाड़ा परिषद, नागा सन्यासियों ने और स्वामी बाबाओं ने मुसलमानों के प्रवेश पर प्रतिबंध लगाया, उस पस मंजर में अगर देखें तो खुद प्रयागराज के जो मुसलमान हैं उनमें से एक सरताज नाम के हैं, उन्होंने इस बात की जानकारी दी और कहा, एलानिया तौर पर इस बात को कहा कि जो जमीन है, जिस जमीन पर, जमीन के बहुत सारे हिस्से पर जो शामियाने तंबू वगैरह लगाए गए हैं, इंतजाम किए गए हैं, मेला लग रहा है, ये वक्फ की जमीन है और वहां के मुसलमानों की जमीन है। मगर दरियादिली देखिए मुसलमानों की कि मुसलमानों ने कुंभ के मेले की तैयारियां, शामियाने और पिंडाल, रोड और सड़कें और फलंजों पर कभी मना नहीं किया कि यहां पे मत लगाइए। और तंगदिली देखिए अखाड़ा परिषद के लोगों की कि वो लोग जो है वो मुसलमानों के प्रवेश पर वहां पे ठेला लगाने, खोंचा लगाने से भी मना कर रहे हैं कि वहां कोई भी मुसलमान एंट्री नहीं करेगा। बड़ा दिल दिखाते हुए मुसलमानों ने इस तमाम व्यवस्था को कायम रखने के लिए कोई भी आपत्ति नहीं की और 55 बीघे की जमीन पर जो वक्फ जमीन है वो जमीन पर कुंभ मेला लग रहा है। तो ये तमाम चीजें जाहिर करती हैं कि कहां से कौन तंगदिली, छोटे दिल का मुजाहरा कर रहा है और कौन लोग हैं जो बड़े दिल का मुजाहरा कर रहे हैं। इन तमाम चीजों को बहुत गौर से साधु संतों को सोचना चाहिए। वहां के जो जिम्मेदार लोग हैं उन लोगों को इस पर गौर करना चाहिए। ಇದು ನೋಡಿ, ಈಗ ನಮ್ಮ ದೇಶದ ಒಳಗೆ ಬೆಂಕಿಯ ಕಿಡಿಯನ್ನು ಹಚ್ಚೋದಕ್ಕೆ ಕಾರಣ ಆಗಿರುವಂತದ್ದು. ಅದೇ ರೀತಿ ನಾಗ ಸಾಧುಗಳಾಗಿರಬಹುದು, ಅಖಾಡ ಪರಿಷತ್ ಆಗಿರಬಹುದು, ಅದರ ಜೊತೆಗೆ ಕೋಟ್ಯಾಂತರ ಹಿಂದೂಗಳ ಆಕ್ರೋಶಕ್ಕೆ ಕೂಡ ಇದಿವತ್ತು ಕಾರಣ ಆಗಿದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ನಡೆಯುವಂತಹ ಸ್ಥಳ ಏನಿದೆ ಅದು ವಕ್ಫ್ ಆಸ್ತಿ ಅನ್ನುವಂತಹ ಆ ಹೇಳಿಕೆಗೆ ಹಿಂದೂ ಮಹಾಸಭಾ ಅಧ್ಯಕ್ಷರಾಗಿರುವಂತಹ ಸ್ವಾಮಿ ಚಕ್ರಪಾಣಿ ಮಹಾರಾಜ್ ಅವರು ಬಹಳ ಆಕ್ರೋಶವನ್ನಂತೂ ಹೊರಹಾಕಿದ್ದಾರೆ. से दहशतगर्दी हमें लगता है पाकिस्तान के इशारे पे इस तरह के कुछ लोग हैं जो मुल्ला मौलवी जो जानबूझ करके महाकुंभ को विवादित करने का प्रयास कर रहे हैं. ಈ ಮೌಲ್ವಿ ಹೇಳಿ ಕೇಳಿ ಪಾಕಿಸ್ತಾನಿ ಪ್ರಾಯೋಜಿತ ಅದೇ ರೀತಿ ಭಯೋತ್ಪಾದಕ ಮನಸ್ಥಿತಿ ಅವರು. ಶಹಾಬುದ್ದೀನ್ ಬರೇಲ್ವಿ ಶಾಂತಿಯುತವಾಗಿ ನಡೀತಾ ಇರುವಂತಹ ಈ ಮಹಾಕುಂಭ ಮೇಳವನ್ನ ಕೆಡಿಸೋದಕ್ಕೆ ಪಾಕಿಸ್ತಾನದ ಜೊತೆಗೆ ಸೇರಿ ಹುನ್ನಾರವನ್ನ ನಡೆಸಿದ್ದಾರೆ ಹೀಗಂತವರು ಕಿಡಿಕಾರಿದ್ದಾರೆ. ಈಗ ಅಲ್ಲದೆ ಅವರ ವಿರುದ್ಧ ತನಿಖೆ ಕೂಡ ನಡಿಲೇಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ಮೌಲ್ವಿ ಹೇಳಿಕೆ ಹೊರಬಿದ್ದ ಬೆನ್ನಿಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಅವರಂತೂ ಕೆಂಡಾಮಂಡಲರಾಗಿದ್ದಾರೆ. ಯಾರು ದಾಖಲೆ ಇಲ್ಲದೆ ವಕ್ಫ್ ಆಸ್ತಿ ಅಂತ ಹೇಳ್ತಾರೋ ಅವರು ದಾಖಲೆಯನ್ನ ತೋರಿಸೋದಕ್ಕೆ ವಿಫಲ. ಆದರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನ ನಾನು ಕೈಗೊಳ್ಳುತ್ತೀನಿ ಹೀಗಂತ ಅಬ್ಬರಿಸಿದ್ದಾರೆ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲಿ ಈಗ ಇರುವಂತಹ ವಕ್ಫ್ ಆಸ್ತಿಗಳ ಸತ್ಯಾಸತ್ಯತೆಯನ್ನ ಪುನರ್ ಪರಿಶೀಲನೆ ನಾನು ನಡೆಸ್ತೀನಿ ಅಂತ ಕೂಡ ಯೋಗೀಜಿ ಅವರು ಹೇಳಿದ್ದಾರೆ. ಆಯ್ತಲ್ಲ, ಮುಗೀತಲ್ಲ. ಯೋಗೀಜಿ ಇಷ್ಟು ಹೇಳಿದ ಮೇಲೆ ಮುಗೀತು ಬಿಡಿ. ಯೋಗೀಜಿ ಎಂಟ್ರಿ ಆಗಿರುವಂಥದ್ದು ಈಗ ಈ ವಕ್ಫ್ ವಿವಾದ ಮತ್ತಷ್ಟು ರಂಗೇರೋದಕ್ಕೆ ಕಾರಣ ಅಂತೂ ಆಗಿದೆ.
ವಕ್ಫ್ ಬೋರ್ಡ್ನವರ ಅತಿರೇಕ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದಕ್ಕೆ ನಾನೊಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ತಮಿಳುನಾಡಿನ ಒಂದಿಡೀ ಗ್ರಾಮ, ಏನು ಹೇಳಿ, ಒಂದು ಇಡೀ ಗ್ರಾಮವೇ ನಮ್ಮದು ಅಂದ್ರೆ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿ ಈಗ ಅವ್ರು ಕೂತ್ಕೊಂಡು ಬಿಟ್ಟಿದ್ದಾರೆ. ಎಂತಹ ವಿಪರ್ಯಾಸ ಅಂತ ಹೇಳಿದ್ರೆ, ಆ ಗ್ರಾಮದಲ್ಲಿ 1,500 ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ಒಂದು ಶಿವನ ದೇವಾಲಯ ಇದೆ ಅಂತೆ. ಆ ದೇವಾಲಯ ನಿರ್ಮಾಣ ಆಗುವಾಗ ಜಗತ್ತಲ್ಲಿ ಇಸ್ಲಾಂ ಮತವೇ ಹುಟ್ಟಿರ್ಲಿಲ್ವಂತೆ. ಹಾಗಾದ್ರೆ ನೀವೇ ಹೇಳಿ, ಆ ಗ್ರಾಮ ವಕ್ಫ್ ಆಸ್ತಿ ಹೇಗಾಗತ್ತೆ? ನೀವಾದ್ರೂ ಒಪ್ತೀರಾ? ಅದೇ ಕಾರಣಕ್ಕೆ ಈಗ ಪ್ರತಿಭಟನೆ ಅಂತೂ ಶುರು ಆಗಿದೆ. ಎಲ್ಲಿ ತಮ್ಮ ಬುಡಕ್ಕೆ ಅದು ಬಂದು ಬಿಡುತ್ತೋ ಅಂತ ಹೇಳಿ ಸ್ಟಾಲಿನ್ ಸರ್ಕಾರ ಈಗ ಅಲ್ಲೇ ತನಿಖೆಗೊಂದು ಸಮಿತಿಯನ್ನ ರಚನೆ ಮಾಡಿ ಆ ಗಲಾಟೆಯನ್ನ ತಣ್ಣಗೆ ಮಾಡುವಂತ ಕೆಲಸವಂತೂ ಮಾಡಿದೆ. ಅಲ್ಲಿ ಏನ್ ಮಾಡೋದು ಹೇಳಿ ನೀವೇ? ಈ ವಕ್ಫ್ ಬೋರ್ಡ್ನವರ ಪ್ರಕಾರ ಕೆಂಪುಕೋಟೆನೂ ಇವರದ್ದೇ, ವಿಧಾನಸೌಧನೂ ಇವರದ್ದೇ, ವಿಜಯಪುರದ ಚಡಚಣ ಗ್ರಾಮ ಕೂಡ ಇವರದ್ದೇ, ಇಂಡಿ ತಾಲೂಕು ಕೂಡ ಇವರದ್ದೇ. ಒಟ್ಟಾರೆಯಾಗಿ ಹೇಳೋದಾದ್ರೆ ಹೀಗೆ ಹೇಳಿ 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 ಇಡೀ ದೇಶವೇ ಇವರದ್ದು ಅನ್ನುವಂತಹ ಕಾಲ ಬಂದ್ರೂ ಬರಬಹುದು, ಏನು ಆಶ್ಚರ್ಯ ಇಲ್ಲ ಅದರಲ್ಲಿ. ಆದರೆ ಹಿಂದೂ ಸಮಾಜಕ್ಕೆ ಇವೆಲ್ಲವೂ ಕೂಡ ಯಾವಾಗ ಅರ್ಥ ಆಗತ್ತೆ ಗೊತ್ತಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಯಾವಾಗ ಹೇಳ್ತಾರೆ ಗೊತ್ತಿಲ್ಲ. ಗಾಢ ನಿದ್ರೆಯಿಂದ ಸಂಪೂರ್ಣವಾಗಿ ಯಾವಾಗ ಎದ್ದು ಬರ್ತಾರೆ ಗೊತ್ತಿಲ್ಲ. ನಿಮಗೊತ್ತಾ? ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.